नहीं कर सकता है तो सब बॉडीगार्ड रहने का क्या औचित्य है? फायरिंग नहीं कर सकता है तो सब बॉडीगार्ड रहने का क्या औचित्य है? सुन लो, विजय सिन्हा जिंदाबाद हो गया। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನರ ಮೇಲೆ ಗುಂಡು ಹಾರಿಸೋದಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನನಗೆ ಬಾಡಿಗಾರ್ಡ್ ಯಾಕೆ ಕೊಟ್ಟಿದ್ದೀರಿ? ನಾನು ಗೆದ್ದು ಬರ್ತೀನಿ, ಗೆದ್ದು ಬಂದ ಮೇಲೆ ನಿಮ್ಮೆಲ್ಲರ ಎದೆ ಮೇಲೆ ಬುಲ್ಡೋಸರ್ ಹರಿಸ್ತೀನಿ. ಇದು ಯಾವುದೋ ಪುಡಿ ರೌಡಿ ರೋಡಲ್ಲಿ ಹೋಗ್ತಾ ಕೂಡಿದ ಮತ್ತಿನಲ್ಲೋ ಇಲ್ಲ ಡ್ರಗ್ ಮತ್ತಿನಲ್ಲೋ ಹೇಳಿದಂತಹ ಮಾತಲ್ಲ. ಬಿಹಾರದ DCM, ಬಿಹಾರದ ಉಪಮುಖ್ಯಮಂತ್ರಿ ನಮಗೆ ರಸ್ತೆ ಯಾಕೆ ಮಾಡಿಸಿಲ್ಲ ಅಂತ ಕೇಳಿದಂತಹ ಜನರಿಗೆ ಹೇಳಿರುವ ಮಾತುಗಳು ಮತ್ತು ಜನ ರೊಚ್ಚಿಗೆದ್ದು ಸಗಣಿ ಎಸೆದಾಗ ಅವರ ಮೇಲೆ ಗುಂಡು ಹಾರಿಸಿಲ್ಲ ಅಂತ ಸೆಕ್ಯೂರಿಟಿ ಆಫೀಸರ್ಗೆ ಅಲ್ಲಿದ್ದಂತಹ ಬಾಡಿಗಾರ್ಡ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರುವಂತಹದ್ದು. ವಿವರಿಸಿ ಹೇಳ್ತೀನಿ, ನೀವೇ ಬೆಚ್ಚಿ ಬಿದ್ದೋಗ್ತೀರಿ. ಬಿಹಾರದ DCM ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಯಾವ ಮಟ್ಟಕ್ಕೆ ಗೂಂಡಾಗಿರಿ ಮಾಡಿದ್ದಾರೆ ತಮ್ಮನ್ನ ಅಭಿವೃದ್ಧಿ ಕೇಳಿದ ಪ್ರಜೆಗಳ ವಿರುದ್ಧ ಅಂತ. ವಿವರವಾಗಿ ಕೇಳಿಸ್ಕೊಳ್ಳಿ. ಸೊ ಏನಾಗ್ತಿದೆ ಅಂತ ಗೊತ್ತು ನಿಮಗೆ. ಬಿಹಾರದಲ್ಲಿ ಚುನಾವಣೆಗಳು ನಡೀತಾ ಇದೆ. ಚುನಾವಣೆಗಳ ಮೊದಲ ಹಂತದ ಮತದಾನ ನಿನ್ನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಕ್ಷೇತ್ರಕ್ಕೆ, ಯಾರ ಕ್ಷೇತ್ರಕ್ಕೆ? ಬಿಹಾರದ DCM, ಬಿಜೆಪಿಯ DCM ಆಗಿರುವಂತಹ ವಿಜಯ್ ಸಿನ್ಹಾ, ಲಖೀಸರಾಯ್ ಅನ್ನುವಂತಹ ಕ್ಷೇತ್ರ, ಅದರಲ್ಲಿ ಕೋರಿಯಾರಿ ಅನ್ನುವಂತಹ ಗ್ರಾಮ. ಆ ಗ್ರಾಮದ ಮೂಲಕ ಹೋಗ್ತಾ ಇದ್ರು. ಹೋಗಬೇಕಾದ್ರೆ ಅಲ್ಲಿ ರಸ್ತೆಗಳು ತುಂಬಾ ಹದಗೆಟ್ಟಿದ್ದಾವೆ. ಯಾವ ಮಟ್ಟಕ್ಕೆ ಅಂದ್ರೆ ಇವ್ರ ಕಾರೇ ಹೋಗಿ ಕಚ್ಕೊಳ್ತು. ಕೊಚ್ಚೆ ಮಧ್ಯದಲ್ಲಿ ಇವ್ರ ಕಾರ್ ಹೋಗಿ ನಿಂತ್ಕೊಳ್ತು. ಆ ಸಂದರ್ಭದಲ್ಲಿ ಸುತ್ತ ಜನ ಬಂದು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ನೋಡ್ರಿ, 20 ವರ್ಷದಿಂದ ಇದ್ದೀರಿ ನೀವು, ಏನ್ ಮಾಡಿದಿರಿ ಇಲ್ಲಿ? ಇಂಥ ಒಂದು ಕಚಡ ರಸ್ತೆಯನ್ನ ಕೊಟ್ಟಿದ್ದೀರಿ. ಎಲ್ಲಿದೆ ರೋಡ್? ಎಲ್ಲಿದೆ? ಇಲ್ಲಿ ಕೊಚ್ಚೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ನಮ್ಮ ಹೆಂಗಸರು, ನಮ್ಮ ಮನೆ ಹೆಂಗಸರು ಮಂಡಿವರೆಗೆ ಸೀರೆ ಎತ್ಕೊಂಡು ಓಡಾಡಬೇಕು, ಅಷ್ಟು ಕೊಚ್ಚೆ ಇದೆ ಇಲ್ಲಿ. ಎಲ್ಲಿದೆ ಅಭಿವೃದ್ಧಿ ಅಂತ ಪ್ರಶ್ನೆ ಮಾಡಿದ್ರು. ಬಿಜೆಪಿ ಅವರನ್ನ ಯಾರಾದ್ರೂ ಪ್ರಜೆಗಳು ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಅವರು ಸುಮ್ಮನೆ ಇರಕ್ಕಾಗತ್ತಾ? ಸುಮ್ಮನೆ ಇರಕ್ ಸಾಧ್ಯನೇ ಇಲ್ಲ. ಅವರ ಪ್ರಕಾರ ಜನ ಗುಲಾಮರಾಗಿ ಬಿದ್ದಿರಬೇಕಷ್ಟೇನೆ. ಮೋದಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. MLA MP ಯಾರೇ ಆಗಿರ್ಲಿ, ಬಿಜೆಪಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಪ್ರಶ್ನೆ ಕೇಳಬಾರ್ದು. ಅದು ಯಾವುದೇ ಸನ್ನಿವೇಶ ಇರಬಹುದು. ಬಿಜೆಪಿನ ಪ್ರಶ್ನೆ ಕೇಳ್ತೀರಾ ನೀವು? ಹುಷಾರ್ ಅಂತ ಅಲ್ಲಿ ಜನರ ವಿರುದ್ಧ ಕೆಟ್ಟ ಕೊಳಕ ಭಾಷೆಯಲ್ಲ ಬೈಯೋದಕ್ಕೆ ಶುರು ಮಾಡಿದ್ರಂತೆ DCM ವಿಜಯ್ ಸಿನ್ಹಾ. ಯಾವಾಗ ಜನರನ್ನ ಬೈಯೋದಕ್ಕೆ ಶುರು ಮಾಡಿದ್ರು, ಜನ ರೊಚ್ಚಿಗೆದ್ದೊಳ್ತಾರೆ. ಹಳ್ಳಿ ಜನ ತಗೊಂಡ್ರು ಕೈಗೆ ಸಗಣಿ ತೆಗೆದು ಅವ್ರ ಮೇಲೆ ಹಾಕೋಕ್ ಶುರು ಮಾಡಿದ್ರು. ಅವ್ರ ಕಾರ್ ಮೇಲೆಲ್ಲ ಬಿತ್ತು, ಅವ್ರ ಬಾಡಿಗಾರ್ಡ್ಗಳ ಮೇಲೆಲ್ಲ ಸಗಣಿ ಬಿತ್ತು. ಸಗಣಿ ಇಷ್ಟೇ ಸಾಲದು ಅಂತ ಚಪ್ಪಲಿಗಳನ್ನು ಹೇಳ್ತರು. ಚಪ್ಪಲಿನೂ ಎಸೆದ್ರು, ಸಗಣಿನೂ ಬಿತ್ತು. ಇದರಿಂದ ಫುಲ್ ರೊಚ್ಚಿಗೆದ್ದೋದಂತಹ ವಿಜಯ್ ಸಿನ್ಹಾ, DCM ವಿಜಯ್ ಸಿನ್ಹಾ ಗುಂಡು ಹಾರಿಸಿ ಅಂತ ಬಾಡಿಗಾರ್ಡ್ಗಳಿಗೆ ಹೇಳಿದ್ರಂತೆ. ಆದ್ರೆ ಅವರು ಹಾರಿಸಿಲ್ಲ. ಅವರು ಶಿಸ್ತುಬದ್ಧವಾದಂತಹ ಸಿಪಾಯಿಗಳು. ಇವ್ರ ತರ ರೌಡಿ ಪರೋಡಿ ಪೊರ್ಕಿಗಳ ಅವರು ಇರೋದು ಜನರ ರಕ್ಷಣೆಗಾಗಿ. ಯಾವುದೋ ಒಂದು ಅಭಿವೃದ್ಧಿ ಕಾರ್ಯ ಮಾಡದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜನರ ಮೇಲೆ ಗುಂಡು ಹಾರ್ಸಕ್ಕಾಗಲ್ಲ. ಅಷ್ಟು ನೀಚತನದಲ್ಲಿ ಈ ಬಿಜೆಪಿಯ DCM ಬದುಕ್ತಾ ಇರೋದು. ಪ್ರಶ್ನೆ ಮಾಡಿದ್ರೆ ಗುಂಡು ಹೊಡೆದು ಬಿಡ್ಬೇಕು ಜನರಿಗೆ. ಗುಂಡು ಹಾರಿಸಿಲ್ಲ ಅಂತ ಫೋನ್ ಮಾಡಿದ್ದೆ ಯಾರಿಗೆ ಅಂದ್ರೆ ಸೆಕ್ಯೂರಿಟಿ ಇನ್ಚಾರ್ಜ್ಗೆ. ಬಾಡಿಗಾರ್ಡ್ ಅಂತ ಕೊಟ್ಟಿದ್ದೀರಿ, ಇಲ್ಲಿ ಸಗಣಿ ಎಸಿತವ್ರೆ, ಅವರ ಮೇಲೆ ಗುಂಡು ಹಾರಿಸ್ತಾ ಇಲ್ಲ, ಇನ್ನೇನಕ್ಕೆ ಬಾಡಿಗಾರ್ಡ್ ಇರಬೇಕು? ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ. जब फायरिंग नहीं कर सकता है तो सब बॉडीगार्ड रहने का क्या औचित्य है? ये बॉडीगार्ड रहने का क्या? जो बॉडीगार्ड के देखिए चेपर, जब फायरिंग नहीं कर सकता है तो सब बॉडीगार्ड रहने का क्या औचित्य है? ये बॉडीगार्ड रहने का क्या? जो बॉडीगार्ड के देखिए चेपर. ಕೇಳಿಸ್ಕೊಂಡ್ರಲ್ಲ, ಗುಂಡು ಹಾರಿಸಿಲ್ಲ ಅಂದ್ಮೇಲೆ ಬಾಡಿಗಾರ್ಡ್ ಯಾಕೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಸೆಕ್ಯೂರಿಟಿ ಗಾರ್ಡ್ಗೆ. ಅದೊಂದು ಕಡೆ ಆಯ್ತಾ. ಆ ನಂತರ ಜನರಿಗೆ ಬೆದರಿಕೆ. ಏನೇನು ಮಾಡಿದಿರೋ ಎಲ್ಲ ನೆನಪಿಟ್ಕೊಳ್ತೀನಿ, ಗೆದ್ದು ಬರ್ತೀನಿ, ಗೆದ್ದು ಬಂದ ನಂತರ ನಿಮ್ಮ ಎದೆಗಳ ಮೇಲೆ ಬುಲ್ಡೋಸರ್ ಹರಿಸ್ತೀನಿ. ಕೇಳಿಸ್ಕೊಳ್ಳಿ ಒಂದ್ಸಲ. सुन लो, विजय सिन्हा जिंदाबाद हो गया।
ಸೊ ಹೆಂಗಿದೆ DCM ಕುಡಿದ ಮತ್ತಿನಲ್ಲಿ ರೋಡಲ್ಲಿ ನಿಂತ್ಕೊಂಡು ಆವಾಜ್ ಹಾಕುವಂತಹ ಪುಡಿ ರೌಡಿನ ಅಂತ ಅನುಮಾನ ಬರಬೇಕು. ಹಂಗಿದೆ ಆ ವ್ಯಕ್ತಿಯ ಈ ನಡವಳಿಕೆ. ಇಡೀ ಘಟನೆಯಲ್ಲಿ ಏನಿದೆ, ಜನ ರೊಚ್ಚಿಗೆದ್ದು ಗಲಾಟೆ ಮಾಡಿದ್ದಂಥದ್ದು ಅಷ್ಟಿಷ್ಟು ಗಲಾಟೆ ಅಲ್ಲ. ಒಂದ್ಸಲ ಸುಮ್ಮನೆ ಹಂಗೆ ನೋಡಿ ಹೆಂಗಿದೆ ಅವ್ರ ಗಲಾಟೆ ಅಂತ. ಸೊ ಈ ಮಟ್ಟಕ್ಕೆ ರೊಚ್ಚಿಗೆದ್ದಂತಹ ಜನರ ಮುಂದೆ ಒಬ್ಬ ಪ್ರಜ್ಞಾವಂತ ಜನಪ್ರತಿನಿಧಿಯಾಗಿದ್ರೆ, ಜವಾಬ್ದಾರಿಯುತವಾದಂತಹ MLA ಆಗಿದ್ರೆ, ಜವಾಬ್ದಾರಿಯುತವಾದಂತಹ DCM ಆಗಿದ್ರೆ ಏನ್ ಮಾಡ್ತಿದ್ರು? ಸರಿ, ಇಲ್ಲಿಯವರೆಗೆ ಏನಾಯ್ತು ಆಗಿದೆ, ಇಲ್ಲಿಗೆ ರಸ್ತೆ ಬರುವಂತೆ ಮಾಡುವುದು ನನ್ನ ಜವಾಬ್ದಾರಿ, ನಾನು ಬರೆಸ್ತೀನಿ, ರಸ್ತೆ ಮಾಡಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ, ತಪ್ಪಾಗಿದ್ರೆ ಕ್ಷಮಿಸಿ, ಇನ್ಮೇಲೆ ಹೀಗಾಗಲ್ಲ, ನಿಮ್ಮ ಸೇವೆಗಾಗಿ ನಾನು ಇರೋದು ಅಂತ ಹೇಳಬೇಕಾಗಿತ್ತು. ಅದು ನಾರ್ಮಲ್ ಆದಂತಹ ಒಬ್ಬ ಪೊಲಿಟಿಷಿಯನ್ಗೆ, ಅದರಲ್ಲೂ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂತಹ ಪೊಲಿಟಿಷಿಯನ್ಗೆ ಇರಬೇಕಾದಂತಹ ಸೌಜನ್ಯ ಮತ್ತು ಜವಾಬ್ದಾರಿ. ಬಟ್ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿಲ್ವಲ್ಲ, ಸರ್ವಾಧಿಕಾರದಲ್ಲಿ ತಾನೇ ನಂಬಿಕೆ ಇಟ್ಟಿರೋದು. ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ಪಾಕಿಸ್ತಾನ್ಗೆ ಹೋಗ್ಬಿಡ್ಬೇಕು, ಮೋದಿ ಪಕ್ಷದವರನ್ನ ಪ್ರಶ್ನೆ ಮಾಡಿದ್ರೆ ಈ ರೀತಿ ಗುಂಡು ಯಾಕೆ ಹೊಡೆದಿಲ್ಲ ಅಂತ ಸೆಕ್ಯೂರಿಟಿ ಆಫೀಸರ್ಗೆ ಬೆದರಿಕೆ ಹಾಕ್ತಾರೆ. ಸೆಕ್ಯೂರಿಟಿ ಆಫೀಸರ್ಗೆ ಬೆದರಿಕೆ. ಇದು ಬಿಹಾರದಲ್ಲಿ ನಡೀತಾ ಇರುವಂತಹದ್ದು. ಮತ್ತಿದನ್ನ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡಿಲ್ಲ. ಯಾವ ರೀತಿ ತೋರಿಸಿದ್ವು ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಅಂದ್ರೆ, ಅಮಾಯಕ DCM ಮೇಲೆ ಏನೋ ಒಂದು ರೀತಿ ಷಡ್ಯಂತ್ರದ ಭಾಗವಾಗಿ ದಾಳಿ ನಡೆಸಲಾಯ್ತು, ಹಲ್ಲೆ ನಡೆಸಲಾಯ್ತು ಅಂತ. ಆ DCM ಬೇರೆ, ಹೊಸ ಕತೆ. ಇದು RJD ಅವರ ಕುತಂತ್ರ. ರಾಷ್ಟ್ರೀಯ ಜನತಾ ದಳ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರ, ತೇಜಸ್ವಿ ಯಾದವ್ ಅವರ ಪಕ್ಷದವರು ಮಾಡಿರೋದಂತೆ. ಹೀಗಂತ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಅಲ್ಲಿನ SP ಬಾಯಿ ಮುಚ್ಚಿಸಿದ್ರು. ಆ ರೀತಿ ಏನು ಇಲ್ಲ, ಅಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಇರಲಿಲ್ಲ, ಇದ್ದಿದ್ದು ಆ ಗ್ರಾಮದ ಜನ ಮಾತ್ರ. ಆ ಗ್ರಾಮದವರೇ ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ. ಅವರು ಕೋಪ ಮಾಡ್ಕೊಂಡಿದ್ದು ರಸ್ತೆಗಳ ಅವಸ್ಥೆ ನೋಡಿ, ಅಭಿವೃದ್ಧಿ ಆಗಿಲ್ಲ ಅನ್ನೋ ಕಾರಣಕ್ಕೆ. ಆ ವಿಲೇಜ್, ಆ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕಾರ್ಯನೂ ನಡೆದಿಲ್ಲ ಅಂತ ಕೋಪದಲ್ಲಿದ್ರು. ನೀವು ಸರಿಯಾದ ಸಮಯಕ್ಕೆ ಹೋದ್ರಿ, ನೀವು ಸಿಗಾಕೊಂಡ್ರಿ. ಅವ್ರ ಕೋಪವನ್ನು ತೀರ್ಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ನೀವು ಸಹ ಅವರನ್ನ ಬೈದಿದ್ದೀರಿ ಕೆಟ್ಟ ಮಾತಲ್ಲಿ. ಹಾಗಾಗಿ ಅವರು ಹಲ್ಲೆ ಮಾಡಿದ್ದಾರೆ, ಸಗಣಿ ಎಸ್ತಿದ್ದಾರೆ, ನಿಮ್ಮ ಮೇಲೆ ಚಪ್ಪಲಿ ಎಸ್ತಿದ್ದಾರೆ. ಅಲ್ಲಿ ಯಾವುದೇ ರಾಜಕೀಯವಾದಂತಹ ಯಾವುದೇ ಷಡ್ಯಂತ್ರ ಇರಲಿಲ್ಲ ಅಂತ ಅಲ್ಲಿನ SP ಕನ್ಫರ್ಮ್ ಮಾಡ್ತಿದ್ದಾರೆ, ಅಲ್ಲಿನ SP. ಬಟ್ ಇವರು ಗೆದ್ದು ಬಂದ ಮೇಲೆ ಜನರ ಎದೆ ಮೇಲೆ ಬುಲ್ಡೋಸರ್ ಹರಿಸ್ತಾರಂತೆ. ಎಷ್ಟು ಮಾನಗೆಟ್ಟ ರೌಡಿಸಮ್ ಇದು, ಓಪನ್ ರೌಡಿಸಮ್. ಅವ್ರಿಗೆ ಗೊತ್ತು, ಎಲ್ಲ ರೆಕಾರ್ಡ್ ಆಗ್ತಿದೆ ಯಾವುದೋ ಒಂದು ಮೂಲೆಯಲ್ಲಿ. ಯಾಕಂದ್ರೆ ಹಳ್ಳಿ ಆದ್ರೂ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ ರೀ, ಪ್ರತಿ ಮೊಬೈಲಲ್ಲೂ ಕ್ಯಾಮ್ರಾ ಇದೆ. ಈಗ ಕ್ಯಾಮ್ರಾ ಮೊಬೈಲ್ ಇಲ್ಲದಂತಹ ವ್ಯಕ್ತಿಗಳು ತುಂಬಾ ಕಡಿಮೆ, ತುಂಬಾ ಕಡಿಮೆ. ಅಷ್ಟು ದೊಡ್ಡ ಜಗಳ ನಡೀತಿದೆ ಒಂದು ಊರಲ್ಲಿ ಅಂದಮೇಲೆ ಎಷ್ಟು 100 ಜನ ಸೇರಿದ್ದಾರೆ ಅಂದ್ರೆ ಅದ್ರಲ್ಲಿ ಕನಿಷ್ಠ 20 ಜನ ವಿಡಿಯೋ ಮಾಡಲ್ವಾ? ಆ ವಿಡಿಯೋ ಮಾಡ್ತಿದ್ರು ಸಹ ಭಯ ಇಲ್ಲ ಇವ್ರಿಗೆ. ಏನ್ ಮಾಡ್ಬಿಡ್ತಾರೆ, ಮೋದಿ ಆಡಳಿತ ಇದು, ನಾವು ಮಾಡಿದ್ದೇ ಸರಿ, ನಾವು ಏನ್ ಮಾಡಿದ್ರು ನಡೆಯುತ್ತೆ, ಗುಂಡು ಹೊಡಿಬೇಕಾಗಿತ್ತು ಅನ್ನೋದು ಇವ್ರ ವಾದ. ಇದನ್ನ ಮಾತ್ರ ನರೇಂದ್ರ ಮೋದಿ ಜಂಗಲ್ ರಾಜ್ ಅಂತ ಕರೆಯಲ್ಲ. ಇಲ್ಲ 20 ವರ್ಷಗಳ ಹಿಂದೆ ಅಂತ ಒಂದು ಕತೆ ಕಟ್ಕೊಂಡು ಅದಕ್ಕೆ ಹಿಂದೂ ಮುಸ್ಲಿಂ ಮಸಾಲೆ ಹಾಕಿ ಒಂದು ಪ್ರಧಾನಿ ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲದಂತಹ ಅಯೋಗ್ಯನ ರೀತಿಯಲ್ಲಿ ಮಾತಾಡೋದು ನರೇಂದ್ರ ಮೋದಿ. ಇಂತಹದ್ದನ್ನ ಯಾವುದನ್ನು ಮಾತಾಡಲ್ಲ, ಬೇರೆ ರೀತಿಯಲ್ಲೇ ಮಾತಾಡೋದು. ಇವರೆಲ್ಲ ಸಾಚಗಳು. 2002 ಗುಜರಾತ್ ನರ್ಮೇಧನೂ ಸಾಚಗಳೇನೆ. ಈ ರೀತಿ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿನ ಜನರಿಗೆ ಗುಂಡು ಹೊಡೀರಿ ಅಂತ ಬಾಡಿ ಗಾರ್ಡ್ ಮೇಲೆ ಎಗರಾಡೋದು ಸಾಚತನನೇ. ಗೆದ್ದು ಬಂದು ನಿಮ್ಮ ಮೇಲೆ, ನಿಮ್ಮ ಎದೆ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನೋದು ಸಾಚತನನೇ. ಇದೆಲ್ಲ ಮೋದಿ ಪಕ್ಷದ ಸಾಚತನ, ಬಿಜೆಪಿಯ ಸಾಚತನ. ಆದ್ರೂ ಇದು ಜಂಗಲ್ ರಾಜ್ ಅಲ್ಲ. ಇದೇ ಸರಿಯಾದ ಆಡಳಿತ. ಇದನ್ನ ನೋಡಿನೇ ವೋಟ್ ಹಾಕಬೇಕು ಅಷ್ಟೇ. ಸೊ ಇದಿಷ್ಟು ಬಿಹಾರದಲ್ಲಿ ನಡೆದಿರುವಂತಹ ಅಸಹ್ಯಕರವಾದಂತಹ ಘಟನೆ. ಇದು ತುಂಬಾ ಅಸಹ್ಯಕರವಾದ ಘಟನೆ. ಯಾಕೆಂದ್ರೆ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಕೇಳಿದ ಪ್ರಜೆಗಳನ್ನ ಗುಂಡು ಹೊಡಿಬೇಕು, ಯಾಕೆ ಹೊಡಿತಾ ಇಲ್ಲ, ಹೊಡೆದಿಲ್ಲ ಅಂದ್ರೆ ನೀವು ಯಾಕೆ ಇದ್ದೀರಿ ಬಾಡಿಗಾರ್ಡ್ ಆಗಿ ಅಂತ ಕೇಳುವಷ್ಟು ನೀಚತನಕ್ಕೆ ಹೋಗುವಂತಹ ಆಡಳಿತ ಇರುವ ಬಿಹಾರದ ಘಟನೆ. ಸೊ
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.